ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯನ. ಯಾರು ಇದ್ದಪ್ಪ ಬಿಲ್ಡಿಂಗ್ ಕಟ್ಟಿದ್ರೆ ಯಾರು ಕೇಳೋರಿಲ್ಲ. ಸರ್ವೆ ನಂಬರ್ 1/2. ಬಡವರು ಯಾರನ್ನ ಕಟ್ಟಂಗಿದ್ರೆ 5 ನಿಮಿಷಕ್ಕೆ ಬಂದು JCB ಪೊಲೀಸ್ನವರೆಲ್ಲ ಕರ್ಕೊಂಬಂದು 5 ನಿಮಿಷ ಓಡಾಕ್ಬಿಡ್ತಾರೆ. ಮರಳೂರು ಕೆರೆ ಬಫರ್ ಝೋನ್ ವಲಯದಲ್ಲಿ ತಲೆ ಎತ್ತಿದ ಹೇಗೆ ಅಕ್ರಮ ಕಟ್ಟಡ. ಮೊನ್ನೆ ರೀಸೆಂಟ್ ಇನ್ನೊಂದು ವಾರ ಆಗಿರಲಿಲ್ಲ, ಕಟ್ಟಿ ಓಡಾಕ್ಬಿಟ್ಟು. ಬಡವ್ರಿಗೊಂದು ನ್ಯಾಯ, ಸಾವುಕಾರ್ಗೊಂದು ನ್ಯಾಯ. ದುಡ್ಡು ಇಸ್ಕೊಂಡಲ್ಲೇ ಮಾಡ್ಕೊಟ್ಟಿರ್ತಾರೆ ಆ ಜಾಗನ, ದುಡ್ಡು ಇಸ್ಕೊಂಡೇ ಮಾಡ್ತಾರೆ. ಅದೇ ಖರಾಬ್ ಜಾಗದಾಗೆ ಕೆರೆ ಸರ್ಕಾರಿ ಹೇಳೋರಿಲ್ಲ ಕೇಳೋರಿಲ್ಲ ಆ ಥರ ಕಾನೂನು ಸೃಷ್ಟಿಪಡಿಸ್ತಾರೆ. ಸರ್ಕಾರಿ ಖರಾಬು ಜಾಗದಲ್ಲಿ ಪಾರ್ಟಿ ಹಾಲ್ ನಿರ್ಮಿಸಿರೋ ಆರೋಪ. ನಮ್ಮಂಥವ್ರು ಹೊಟ್ಟೆಗೆ ಇಟ್ಟಿಲ್ದಾರ, ಮೈ ಬಟ್ಟೆ ಇಲ್ದಾರ ಆದರೆ ಹಂಗೆ ಮಾಡಬೇಡ್ರಿ, ಹಿಂಗೆ ಮಾಡಬೇಡ್ರಿ, ಅದು ಮಾಡೋದು ತಪ್ಪು. ನಮ್ಮಂಥವ್ರಿಗೆ ಕೊಡಿ ಅಂದ್ರೆ ಏನು ಮಾಡ್ತಾರೆ, ಕಾನೂನು ಇಲ್ಲ, ಕಾನೂನು ತಂಬರಪ್ಪ, ಅವೆಲ್ಲ ಕೊಡೋಕ್ಕಾಗ್ತದೇನಪ್ಪ, ನಾವೇ ಇದು ಮಾಡ್ದು ಅನ್ನಂಗೆ ಆಯ್ತದೆ ಅಂತ. ಎಸ್ ವೀಕ್ಷಕರ, ಅದ್ಯಾಕೋ ಗೊತ್ತಿಲ್ಲ, ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಅಕ್ರಮಗಳು, ಕರ್ಮಕಾಂಡಗಳೇ ಹೆಚ್ಚು ಬೆಳಕಿಗೆ ಬರ್ತಾ ಇವೆ. ಬಡವರು 1 ಇಂಚು ಜಾಗ ಒತ್ತುವರಿ ಮಾಡಿಕೊಂಡ್ರೆ ಸಾಕು, ರಕ್ಕಸರಂತೆ ಬಂದು ಅದನ್ನ ತೆರವುಗೊಳಿಸೋ ಜಿಲ್ಲೆಯ ಅಧಿಕಾರಿಗಳು. ಶ್ರೀಮಂತರು, ಹಣಬಲ ಇದ್ದವರು ಏನೇ ಮಾಡಿದ್ರು ಅದಕ್ಕೆ ಸಾಥ್ ನೀಡುತ್ತಾ ಅಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾನೆ ಇದೆ. ಇದೀಗ ಇಂಥದ್ದೇ ಮತ್ತೊಂದು ಘಟನೆ ತುಮಕೂರು ನಗರದಲ್ಲಿಯೇ ಬೆಳಕಿಗೆ ಬಂದಿದ್ದು, ತುಮಕೂರಲ್ಲಿ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯನ ಅನ್ನೋ ಪ್ರಶ್ನೆ ಏಳುವಂತೆ ಮಾಡಿದೆ. ಹೌದು, ಕೆರೆಯ ಬಫರ್ ಝೋನ್ನಲ್ಲಿ ಯಾವುದೇ ಕಟ್ಟಡ ನಿರ್ಮಾಣಕ್ಕೆ ಅವಕಾಶವನ್ನ ನೀಡುವಂತಿಲ್ಲ. ಒಂದು ವೇಳೆ ಕಟ್ಟಡ ನಿರ್ಮಾಣವಾದರೂ ಕೂಡ ಅದನ್ನ ತೆರವುಗೊಳಿಸಬೇಕು ಅಂತ ಕೋರ್ಟಿನ ಆದೇಶವೇ ಇದೆ. ಆದರೂ ತುಮಕೂರಿನ ಕುಣಿಗಲ್ ಸರ್ಕಲ್ ಪಕ್ಕದಲ್ಲೇ ಮರಳೂರು ಕೆರೆಯ ಬಫರ್ ಝೋನ್ನಲ್ಲಿ ಅಕ್ರಮವಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದ್ದು, ಇದೀಗ ಹೋಟೆಲ್ ಮತ್ತು ಪಾರ್ಟಿ ಹಾಲ್ ತಲೆ ಎತ್ತಿ ನಿಂತಿದೆ. ರಾಜಗಾಲುವೆಯನ್ನೇ ಒತ್ತುವರಿ ಮಾಡಿಕೊಂಡು ಈ ಕಟ್ಟಡವನ್ನ ನಿರ್ಮಿಸಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದ್ದು, ರಾಜಗಾಲುವೆಯ ಮೇಲೆಯೇ ಈ ಪಾರ್ಟಿ ಹಾಲ್ ನಿರ್ಮಾಣಗೊಂಡಿದೆಯಂತೆ. ಇದು ಕೆರೆ ಜಾಗ ಸರ್, ಇದು ಕೆರೆ ಜಾಗದಾಗ ಬಿಲ್ಡಿಂಗ್ ಕಟ್ತಾವ್ರೆ. ಬಫರ್ ಝೋನು ಏಕ 1.25 ಎಕರೆ ಖರಾಬ್ ಜಾಗ. ಬಡವ್ರು ಕಟ್ಟಿದ್ರೆ 5 ನಿಮಿಷ ಕೊಡಾಕ್ಬಿಡ್ತಾರೆ. ಈಗ ಯಾರು ಇಷ್ಟು ದಪ್ಪ ಬಿಲ್ಡಿಂಗ್ ಕಟ್ಟಿದ್ರೆ ಯಾರು ಕೇಳೋರಿಲ್ಲ. ಅಶ್ವಿನಿ ಸರ್ವೆ ನಂಬರ್ 1/2 ಟೌನ್ ಲಿಮಿಟ್ಸು. ಮರಳೂರು ಅಮ್ಮನಿ ಕೆರೆ, ರಾಯಗಾಲುವೆ ಬೇರೆ ಐತೆ, ರಾಯಗಾಲುವೆ ಮೇಲೆ ಕಟ್ತಾವ್ರೆ. ಬಫರ್ ಝೋನು ಹೋಟ್ಲಿಗೆ ಲೈಸೆನ್ಸ್ ಏನು ಕೊಡದಲ್ಲಿ ಕಟ್ತಲೇ ಅವ್ರೆ. ಮುನ್ಸಿಪಾಲವ್ರು ಬೇರೆ ಅರ್ಧ ಹೊಡೆದಾಕಿದ್ರು, ಆಮೇಲೆ ತಿರ್ಗಾ ಸುಮ್ಮನೆ ಆಗ್ಬಿಟ್ಟು ತಿರ್ಗಾ ಅವ್ರ ಕೆಲಸ ಮಾಡ್ತಲೇ ಅವ್ರೆ. ಇದು ಪೂರ್ತಿ ಮಳ್ಳೂರಿಂದ ಮಳ್ಳೂರು ಗ್ರಾಮ ತನಕ ಬರುತ್ತೆ. 1.25 ಎಕರೆ ಒಂದೇ ಸರ್ವೆ ನಂಬರ್. ಬಫರ್ ಝೋನ್ ಬೇರೆ, ಕೆರೆ ಮಗ್ಲಿಗೆ CDP ಪ್ಲಾನಾಗ ರೋಡ್ ಐತೆ, ರೋಡು ಬಿಟ್ಟಿಲ್ಲ, ಅದು ಕಟ್ಕೊಂಡೆಲ್ಲ ಇದು ಮಾಡ್ತಾರೆ. ದೊಡ್ಡ ಹೋಟ್ಲು, ಪಾರ್ಟಿ ಹಾಲು, ಹೋಟ್ಲು ಎಲ್ಲ ಮಾಡ್ತಾರೆ. ಇದು ಅಶ್ವಿನಿ ಕಾಲೇಜ್ ಮೇಡಮ್ ಅವ್ರದ್ದು. ಇವರ 3 ಜಾಗನವೇ ಎಲ್ಲ ಕೆರೆ ಜಾಗನೇ ಒತ್ತುವರಿ ಮಾಡ್ಕೊಂಡು, ಅಶ್ವಿನಿ ಕಾಲೇಜ್ ಇದೆ ಅದು ಕೆರೆ ಜಾಗ ಒತ್ತುವರಿ ಮಾಡ್ಕೊಂಡವ್ರೆ. ಮನೆ ಐತಿ ಅಲ್ಲೂ ಒತ್ತುವರಿ ಮಾಡ್ಕೊಂಡವ್ರೆ. ಯಾರು ದೊಡ್ಡ ವ್ಯಕ್ತಿಗಳು ಯಾರು ಕೇಳಲ್ಲ. ಬಡವರು ಯಾರನ್ನ ಕಟ್ಟಂಗಿದ್ರೆ 5 ನಿಮಿಷಕ್ಕೆ ಬಂದು JCB ಪೊಲೀಸ್ನವರೆಲ್ಲ ಕರ್ಕೊಂಬಂದು 5 ನಿಮಿಷ ಓಡಾಕ್ಬಿಡ್ತಾರೆ. ನಮ್ಮದು ಮೊನ್ನೆ ರೀಸೆಂಟ್ ಇನ್ನೊಂದು ವಾರ ಆಗಿರಲಿಲ್ಲ, ಕಟ್ಟಿ ಓಡಾಕ್ಬಿಟ್ಟು. ಅದು ಮಾತ್ರ ಓಡಾಕಿ ಜಾಗ ಕಾಂಪೌಂಡ್ ಹಾಕ್ಯವ್ರೆ. ಇಂಥವೆಲ್ಲ ಕಣ್ಣಿ ಕಂಡ್ರು ಕೇಳೋರೇ ಇಲ್ಲ. ಆಲೆ ಇದು ಆಲೆ ನಿಂತೋಗ್ಬಿಟ್ಟಿತ್ತು, ತಿರ್ಗಾ ಏನೋ ಮಾಡ್ಕೊಂಡು ಮಾಡ್ತಾವ್ರೆ. ಅಶ್ವಿನಿ ಮೇಡಮ್ ಅವ್ರದ್ದು, ಅಶ್ವಿನಿ ಕಾಲೇಜ್ ಮೇಡಮ್ ಅವ್ರದ್ದು. ಬಡವ್ರಿಗೊಂದು ನ್ಯಾಯ, ಸಾವುಕಾರ್ಗೊಂದು ನ್ಯಾಯ. ಎಲ್ಲ ಗೊತ್ತು. ಅರ್ಜಿ ಎಲ್ಲ ಕೊಡಿ, DC ಅರ್ಜಿಗೆ ಹೋಗೈತೆ, ಮುನ್ಸಿಪಲ್ಗೆ ಹೋಗೈತೆ, ಎಲ್ಲರಿಗೂ ಹೋಗೈತೆ. ಏನು ಕೇಳ್ತಾ ಇಲ್ಲಪ್ಪ. ಒಂದು 5-6 ಸತಿ ಅಳತೆ ಮಾಡಿದ್ರು, ಅರ್ಧ ಒಡಾಕಿಸಿದ್ರು, ತಿರ್ಗಾ ಸುಮ್ಮನೆ ಆಗ್ಬಿಟ್ರು. ದಾಖಲೆ ಎಲ್ಲ ಇಲ್ಲೇ ಐತೆ, ಸರ್ಕಾರಿ ದಾಖಲೆ. ಈಗಲೂ ಖರಾಬ್ ಜಾಗ ಅಂತಾನೆ ಗೊತ್ತಾಯ್ತು. ಗ್ರಾಮಸ್ಥರು ಎಲ್ಲ ಅರ್ಜಿ ಎಲ್ಲ ಕೊಟ್ಟರು, ಯಾರಕ್ಕೆ ಸುಮ್ಮನೆ ಆದರು, ಯಾರು ಕೇಳೋದಿಲ್ಲ.
ಬಡವ್ರಿಗೊಂದು ನ್ಯಾಯ, ಸಾವುಕಾರಗಳಿಗೊಂದು ನ್ಯಾಯ. ಈಗ ಎಷ್ಟು ಜಾಗ ಒತ್ತುವರಿ ಆಗಿದೆ? ಪೂರ್ತಿ ಇಲ್ಲಿ ಜಾಗನೇ ಇಲ್ಲ. ಅವ್ರ ಜಾಗ ಎಲ್ಲ ರೋಡ್ ಹೋಗೈತೆ, ನಮ್ಮ ಜಾಗ ಅಂತ ಹೇಳಿ ಕಟ್ಕೊಂತವ್ರೆ. ಇನ್ನು ಈ ಹೋಟೆಲ್ ಕಟ್ಟಡ ಸರ್ಕಾರಿ ಖರಾಬು ಜಾಗದಲ್ಲಿ ನಿರ್ಮಾಣಗೊಂಡಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಕೆರೆಗೆ ಸೇರಿದ ಸರ್ಕಾರಿ ಖರಾಬು ಜಾಗವನ್ನ ಒತ್ತುವರಿ ಮಾಡಿಕೊಂಡು ಈ ಹೋಟೆಲ್ ಕಟ್ಟಡವನ್ನ ಕಟ್ಟಲಾಗಿದೆಯಂತೆ. ಮರಳೂರು ಸರ್ವೆ ನಂಬರ್ 1/2ರಲ್ಲಿರುವ 1.5 ಎಕರೆ ಸರ್ಕಾರಿ ಖರಾಬು ಭೂಮಿಯಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಈಗಲೂ ದಿಶಾಂಕ್ ಆ್ಯಪ್ನಲ್ಲಿ ಚೆಕ್ ಮಾಡಿದ್ರೆ ಈ ಜಾಗ ಸರ್ಕಾರಿ ಖರಾಬು ಅಂತಲೇ ತೋರಿಸ್ತಿದೆ. ಈ ಬಗ್ಗೆ ಜಯಮ್ಮ ಎಂಬುವವರು ಮಹಾನಗರ ಪಾಲಿಕೆಗೆ ದೂರನ್ನ ಕೂಡ ನೀಡಿದ್ದು ಕೂಡಲೇ ಈ ಒತ್ತುವರಿಯನ್ನ ತೆರವುಗೊಳಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಆದ್ರೆ ಪಾಲಿಕೆ ಅಧಿಕಾರಿಗಳು ಎಲ್ಲ ಗೊತ್ತಿದ್ದರೂ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಏನೇನಾಗೈತೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಅದೇ ಒಬ್ರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯ. ಬಡವ್ರ ಬಗ್ಗೆ ಸ್ಪಂದಿಸೋದೇ ಇಲ್ಲ, ಎಲ್ಲ ಹೈ-ಫೈ ನೋಡ್ತಾರೆ. ಏನು ಮಾಡ್ತಾರೆ ಇಲ್ಲೇ ಕಾಣ್ತಲ್ವಲ್ಲ ಅಣ್ಣ, ಇಲ್ಲಿ ಕಟ್ತಲ್ವ ಪಾರ್ಟಿಯಲ್ಲಿ ಕಟ್ತವ್ರೆ, ಮತ್ತು ನೀನು ಹೋಟ್ಲಿಗೆ ಪರ್ಮಿಷನ್ ಕೊಟ್ಟವ್ರೆ, ನೀನು ಕೆಲವ್ರಿಗೆ ಅದೇ ಖರಾಬ್ ಜಾಗದಾಗೆ ಕೆರೆ ಸರ್ಕಾರಿ ಹೇಳೋರಿಲ್ಲ ಕೇಳೋರಿಲ್ಲ ಆ ಥರ ಕಾನೂನು ಸೃಷ್ಟಿಪಡ್ತಾರೆ. ಈಗ ನಮ್ಮಂಥವ್ರು ಹೊಟ್ಟೆಗೆ ಇಟ್ಟಿಲ್ದಾರೆ, ಮೈ ಬಟ್ಟೆ ಇಲ್ದಾರಾದರೆ ಹಂಗೆ ಮಾಡಬೇಡ್ರಿ, ಹಿಂಗೆ ಮಾಡಬೇಡ್ರಿ, ಅದು ಮಾಡೋದು ತಪ್ಪು. ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು ಅಂತ ಅವಾಗೆಲ್ಲ ಕಾನೂನು ಬರ್ತದೆ. ನಮ್ಮಂಥವ್ರಿಗೆ ಕೊಡಿ ಅಂದ್ರೆ ಏನು ಮಾಡ್ತಾರೆ, ಕಾನೂನು ಇಲ್ಲ, ಕಾನೂನು ತಂಬರಪ್ಪ, ಅವೆಲ್ಲ ಕೊಡೋಕ್ಕಾಗ್ತದೇನಪ್ಪ, ನಾವೇ ಇದು ಮಾಡ್ದು ಅನ್ನಂಗೆ ಆಯ್ತದೆ ಅಂತಾರೆ. ಅವರಾದರೆ ಅಚ್ಚುಕಟ್ಟಾಗಿ ಒಳಂದೊಳಗೆ ಏನೋ ಕೊಟ್ಟಪಟ್ಟು ಏನೋ ಮಾಡ್ಕೊಂತ ಮಾಡಿಕೊಟ್ಟಿರ್ತಲೇ ಕಟ್ತವ್ರ ಇದು ಬಿಲ್ಡಿಂಗ. ಅವ್ರನ್ನ ಯಾರು ಕೇಳ್ತಾರೆ? ಕಣ್ಣಿಗೆ ಕಾಣಿದೆ ಅದು ಇಂಥ ಸರ್ಕಲ್ ಆಗಿ. ಮೇನ್ ರೋಡು. ಈಗಲೂ ಪಾಣಿಗೆ ಸರ್ಕಾರಿ ಜಮೀನು ಅಂತ ಗೊತ್ತೈತೆ. ಗೊತ್ತಾಯ್ತಲ್ಲ, ಅವ್ರ ಹತ್ರ ಐತಲ್ಲ, ಅವ್ರ ಹತ್ರ ಐತಲ್ಲ. ಸರ್ಕಾರಿ ಖರಾಬ್ ಅಂತ ಐತೆ ಅಂತ ಕಟ್ಟಕ್ ಬಿಟ್ರಿ ಅಂದ್ರೆ ಈಗ ನಾವು ಏನು ಮಾಡೋಣ? ನಾವು ಬಡಪಾಯಿಗಳು, ನಮಗೆ ಇದು ಮಾಡೋಕ್ಕದ ಬೆಳಗ್ಗೆ ನೋಡಿದೆ ದನಕರ ಹೊಡ್ಕೊಂಡು ಹೋಗಿ ಬರ್ತೀವಿ ನಾವು. ಹಿಂಗೆ ಅದೇ ಕೆಲಸ ಊರವ್ರಿಗಿಲ್ಲ. ಬೇರೆ ಕಡೆಯಿಂದ ಅವ್ರು ಬಂದಿರೋದು, ನಾವು ಇಲ್ಲೇ ಕಟ್ಕೊಂಡಿರಲ್ಲ, ಬೇರೆ ಕಡೆಯಿಂದ ಬಂದು ದೊಡ್ಡಿರೋರೆ ಗ್ರಾಮಸ್ಥರು ಅಂದ್ರೆ ಅದೇ ಒಬ್ರಿಗೆ ಬೇಕು ಒಬ್ರಿಗೆ ಬೇಡ, ಹೆಂಗ ಆಯ್ತು ಪರಿಸ್ಥಿತಿ ಅಷ್ಟೇ. ಈಗೆಲ್ಲ ಒಟ್ಟು ಕೂಡ್ಸಿ ಬರಲ್ಲ. ಅವ್ರು ಆಯ್ತು ನೋಡೋಣ, ಏನೋ ಹೇಳಿರಿ ಆಯ್ತು ನೋಡೋಣ ಹೋಗಂತಾರೆ. ಈಗ ನಮ್ಗೆ ಅದೇ ಕೆಲಸನ ಅಲ್ಲ, ನಮ್ಗೆ ಅದೇ ಕೆಲಸನ. ನಮ್ಮ ಹೆಸರು ಗಂಗರಾಜು ಅಂತ ತಾತ. ಇನ್ನು ಇತ್ತೀಚೆಗಷ್ಟೇ ಇದೇ ಸರ್ವೆ ನಂಬರ್ನಲ್ಲಿದ್ದ ಅಂಗಡಿಯೊಂದನ್ನ ಸರ್ಕಾರಿ ಖರಾಬು ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ತೆರವುಗೊಳಿಸಿದ್ರು. ಸುಮಾರು 40 ವರ್ಷಗಳಿಂದ ಇಲ್ಲಿಯೇ ಚಿಕ್ಕ ಅಂಗಡಿಯನ್ನಿಟ್ಟುಕೊಂಡು ಜೀವನವನ್ನ ಸಾಗಿಸುತ್ತಿದ್ದ ಕುಟುಂಬಕ್ಕೆ ಶಾಕ್ ನೀಡಿದ್ರು. ಜೆಸಿಬಿ ಮೂಲಕ ಶೆಡ್ ಅನ್ನ ತೆರವುಗೊಳಿಸಿ ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಿಸಿ ಇದು ಮಹಾನಗರ ಪಾಲಿಕೆಯ ಸ್ವತ್ತು ಅಂತ ಬೋರ್ಡ್ ಹಾಕಿ ಪಾಲಿಕೆ ಅಧಿಕಾರಿಗಳು ದೌರ್ಜನ್ಯವನ್ನ ಮೆರೆದಿದ್ರು. ಆದ್ರೆ ಈ ಕಟ್ಟಡ ಹಣವಂತರದ್ದಾಗಿರೋದ್ರಿಂದ ಅಧಿಕಾರಿಗಳು ಅದರ ಸುದ್ದಿಗೆ ಹೋಗ್ತಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ಹೋದ್ರೆ ಅವ್ರಾದ್ರೆ ಏನ್ ಮಾಡ್ತಾರೆ? ಬೇಡ ಅಂತಾರೆ. ಅವ್ರದ್ದು ಏನ್ ಜಾಗ ಇದೆಲ್ಲವ? ಗೌರ್ಮೆಂಟ್ ಜಾಗನೇ ಎಲ್ಲ ಇದು ಮಾಡ್ತಾರೆ ಬಂದು. ಅಲ್ಲ ಗೌರ್ಮೆಂಟ್ ಜಾಗ ಅಂದ್ರೆ ಏನ್ ಗೌರ್ಮೆಂಟ್ ಜಾಗ? ಗೌರ್ಮೆಂಟ್ ಖರಾಬು. ನೀವು ಕಂಡಾಗ ಏನಿತ್ತಿಲ್ಲ, ಹಳ್ಳ ಇತ್ತ? ಹಳ್ಳ ಕೆರೆ ಇತ್ತು, ಕೆರೆ ಇತ್ತು, ಕೆರೆ ಜಾಗ ಬಂದಿಲ್ ಕಟ್ಕೊಂಡಿರೋದು. ಲೇಖ ಕಟ್ಕೊಂಡವ್ರು ನೋಡಿ, ಲೇಖನ ಖರಾಬೆ. ಎಲ್ಲ ನಾವು ಕೇಳಕ್ ಹೋದ್ರೆ ಬರ್ತಾರಲ್ಲ ದೊಡ್ಡ ದೊಡ್ಡವರು, ಹಂಗೆ ಹಿಂಗೆ ದೊಡ್ಡ ದೊಡ್ಡವ್ರಿಗೆ ಹೋದ್ರೆ ಅವ್ರಿಗೆ ಸುಮ್ಮನೆ ಆಗ್ತಾರೆ ಕಟ್ಕೊಳಕ್ಕೆ. ಅಲ್ಲ ಹಿಂಗ್ ಕೆರೆ ನುಂಗ್ಬಿಟ್ರೆ ಕತೆ ಹೇಳು, ನೀರ್ ನಿಂತ್ಕೊಳ್ಳೋದೆಲ್ಲ ಹೆಂಗೆ ಮುಚ್ಕೊಂಡು ಹೋಗ್ಬಿಟ್ರೆ ಅದೇ ಸಮಯ ದೊಡ್ಡ ದೊಡ್ಡವ್ರು ಇದ್ರೆ ಅಂತಾವೆಲ್ಲ ಮುಚ್ಚೋದ್ರೆ ನೀವೆಲ್ಲ ಹೋಗ್ಬೇಕು. ಹಿಂಗೆಲ್ಲ ಮುಚ್ಕೊಂಡು ಅದೇ ರೋಡ್ನಲ್ಲಿ ಓದ್ತದೆ, ಒಳ್ಳೆ ಓದ್ತದೆ. ಇವಾಗ ನೋಡಿ ಈಗ ಅಲ್ಲಿ ಇದು ಮಾಡಿರೋ ಇಲ್ಲ ಅಂತ ಓದ್ತದೆ. ಅದೇ ಓದನ್ ಕೆಟ್ಟೋದ. ಇನ್ನು ಈ ಬಗ್ಗೆ ಮಹಾನಗರ ಪಾಲಿಕೆ ಆಯುಕ್ತೆ BV ಅಶ್ವಿಜಾ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದು, ಕೆರೆಯ ಬಫರ್ ಝೋನ್ ಒತ್ತುವರಿ ಮಾಡಿಕೊಂಡು ಕಟ್ಟಡವನ್ನ ನಿರ್ಮಿಸಲಾಗುತ್ತಿದೆ ಅನ್ನೋ ದೂರು ನಮಗೆ ಬಂದಿತ್ತು.
ಸುಮಾರು 30 ಮೀಟರ್ ಬಫರ್ ಝೋನ್ ಒತ್ತುವರಿಯಾಗಿತ್ತು. ಈಗಾಗಲೇ ಕಾರ್ಯಾಚರಣೆಯನ್ನ ನಡೆಸಿರುವ ಪಾಲಿಕೆ 26 ಮೀಟರ್ ಒತ್ತುವರಿಯನ್ನ ತೆರವುಗೊಳಿಸಿದೆ. ಉಳಿದ 4 ಮೀಟರ್ ಜಾಗವನ್ನ ತೆರವುಗೊಳಿಸದಂತೆ ಕಟ್ಟಡದ ಮಾಲೀಕರು ಕೋರ್ಟ್ನ ಮೊರೆ ಹೋಗಿದ್ದರ ಪರಿಣಾಮ ಕೋರ್ಟ್ ಸದ್ಯ ತಡೆಯಾಜ್ಞೆಯನ್ನ ನೀಡಿದೆ. ತಡೆಯಾಜ್ಞೆ ತೆರವುಗೊಂಡ ಬಳಿಕ ನಾವು ಕಾರ್ಯಾಚರಣೆಯನ್ನ ಮುಂದುವರಿಸಲಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಏನು ಬಫರ್ ಝೋನಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಏನು ಕಂಪ್ಲೇಂಟ್ ಬಂದಿದೆ, ತುಮಕೂರು ಮಹಾನಗರ ಪಾಲಿಕೆಯಿಂದ ಆ್ಯಕ್ಷನ್ ತೊಗೊಂಡಿದ್ದೀವಿ. ಸುಮಾರು 30 ಮೀಟರ್ಸ್ ಬಫರ್ ಝೋನಲ್ಲಿ 26 ಮೀಟರ್ಸ್ ಅವ್ರದ್ದೇನು ಬಿಲ್ಡಿಂಗ್ ಇತ್ತು ಡೆಮಾಲಿಷನ್ ಮಾಡಿಸಿದ್ದೀವಿ. ಇನ್ನು ಕೇವಲ ಒಂದು 4 ಮೀಟರ್ಸ್ ಏನೋ ಪೆಂಡಿಂಗ್ ಇತ್ತು, ಅದರಲ್ಲೂ ರೀಸೆಂಟ್ಲಿ ಒಂದು 2 ಮೀಟರ್ಸ್ ಡೆಮಾಲಿಷನ್ ಮಾಡಿಸಿದ್ದೀವಿ. ಸೊ ರಿಮೈನಿಂಗ್ 2 ಮೀಟರ್ಸ್ ಏನು ಅವ್ರದ್ದು ಕನ್ಸ್ಟ್ರಕ್ಷನ್ ಇದೆ ಅದಕ್ಕೆ ಅವರು ಪರ್ಮನೆಂಟ್ ಇಂಜೆಕ್ಷನ್ ತೊಗೊಂಡು ಬಂದಿದ್ದಾರೆ ಫ್ರಮ್ ಸಿವಿಲ್ ಕೋರ್ಟ್ ಲೋಕಲಲ್ಲಿನೇ. ಸೊ ಹಾಗಾಗಿ ನಾವು ಏನು ಎಲ್ಲ ಸಬ್ಮಿಟ್ ಮಾಡಿದ್ದೀವಿ ಕೋರ್ಟಿಗೆ ವಿತ್ ಆಲ್ ದ ರಿಪೋರ್ಟ್ಸ್ ಆ್ಯಂಡ್ ಆಲ್. ಸೊ ಅತಿ ಶೀಘ್ರದಲ್ಲಿ ಕೋರ್ಟಲ್ಲಿ ಏನು ಆರ್ಡ್ರ್ ಆಗುತ್ತೆ ಅದನ್ನು ನಾವು ಪಾಲನೆ ಮಾಡ್ತೀವಿ. ಆ ಹೋಟೆಲ್ ಏನು ನಿರ್ಮಾಣ ಮಾಡ್ತಿದ್ದಾರೆ ಮೇಡಮ್, ಆ ಸ್ಥಳ ಈಗ ಅವ್ರು ಯಾರು ಮಾಲೀಕತ್ವ ಕಟ್ತಾ ಇದ್ದಾರೆ ಅವ್ರ ಹೆಸರಿಗೆ ಆಗಿದೆಯಾ, ಹೇಗೆ ಸ್ಥಳದ ಮೇಲೆ ಹೇಗೆ ಅವ್ರಿಗೆ they have purchased it. It's actually so it is there on their name. ಅವ್ರ ಹೆಸರು ಮೇಲೆ ಇದೆ. ನಾವು ಮಹಾನಗರ ಪಾಲಿಕೆಯಿಂದ we have taken action and after we took action ಅವ್ರು ಕೋರ್ಟಿಗೆ ಹೋಗಿದ್ದಾರೆ ಆ್ಯಂಡ್ ಇಂಜೆಕ್ಷನ್ ತೊಗೊಂಡು ಬಂದಿದ್ದಾರೆ. ಸೊ ಹಾಗಾಗಿ ವಿ ಆರ್ ವೇಟಿಂಗ್ ಫಾರ್ ಕೋರ್ಟ್ ಆರ್ಡರ್ಸ್. ಕೋರ್ಟ್ ಆರ್ಡ್ರಲ್ಲಿ ಏನಾಗುತ್ತೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಅಲ್ಲ, ಅವರು ಫೈಲ್ ಮಾಡಿರೋ ಇಂಜೆಕ್ಷನ್ನ ರಿಮೂವ್ ಮಾಡ್ಸೋಕ್ಕೆ ನಾವು ಎಲ್ಲ ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ. ಹಾಂ, ಡೆಮಾಲಿಷನ್ ಮಾಡಬಾರ್ದು ಅಂತಲೇ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಹ್ಯಾಸ್ ಗಿವನ್ ಇಂಜೆಕ್ಷನ್, ಅಂದರೆ ಇಟ್ ಹ್ಯಾಸ್ ಸ್ಟಾಪ್ಡ್ ಕಾರ್ಪೊರೇಷನ್ ಫ್ರಮ್ ಮೂವಿಂಗ್ ಅಹೆಡ್, ಫರ್ದರ್ ಸ್ಟೆಪ್ ತೊಗೊಳ್ಳೋಕ್ಕೆ ಸ್ಟಾಪ್ ಮಾಡಿದೆ. ಸೊ ಹಾಗಾಗಿ ಆ ಇಂಜೆಕ್ಷನ್ನ ನಾವು ರಿಮೂವ್ ಮಾಡಿಸಿ ಆಮೇಲೆ ನಾವು ಫರ್ದರ್ ಪ್ರೊಸೀಡ್ ಮಾಡ್ಬೋದು. 30 ಮೀಟರ್ ಇದು ಬಫರ್ ಝೋನ್ ಬರುತ್ತೆ, ಅದರಲ್ಲಿ 24 ಮೀಟರ್ನ ತೆಗೆಸಿದ್ದೀವಿ ಆಯಿತಾ. 26 ಮೀಟರ್ಸು ತೆಗೆಸಿದ್ದೀವಿ. ಇನ್ನು ಉಳಿದಿರೋದು ಒಂದು 4 ಮೀಟರ್ ಇದೆ. ಆ 4 ಮೀಟರ್ಗೆ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡಿ ವಿಲ್ ಗೆಟ್ ಬ್ಯಾಕ್ ಟು. ಅದು ವಿ ಹ್ಯಾವ್ ಟು HBL ಅವ್ರು ಪರ್ಮಿಷನ್ ತೊಗೊಂಡಿರ್ತಾರೆ. ಸೊ ಅವರು ವೈಲೇಷನ್ ಆಗಿದೆ ಅಂತಲೇ ನಾವು ಡೆಮಾಲಿಷನ್ ಮಾಡಿರೋದು. ಇದನ್ನು ಅಗೇನ್ ಐ ಆಮ್ ಟೆಲಿಂಗ್, ವಿ ಹ್ಯಾವ್ ಟೇಕನ್ ಸ್ಟೆಪ್. ಮಹಾನಗರ ಪಾಲಿಕೆಯಿಂದ ಆ್ಯಕ್ಷನ್ ತೊಗೊಂಡಿದ್ದೀವಿ. ನಾವು ಆ್ಯಕ್ಷನ್ ತೊಗೊಂಡಿದ್ದದಕ್ಕೆ ಅವ್ರು ಕೋರ್ಟಿಗೆ ಹೋಗಿರೋದು ಆ್ಯಂಡ್ ಕೋರ್ಟಲ್ಲಿ ಇಂಜೆಕ್ಷನ್ ಇದೆ. ಸೊ ಇಂಜೆಕ್ಷನ್ ಇದ್ದರೆ ನಮಗೆ ಏನು ಮಾಡೋಕ್ಕೆ ಆಗಲ್ಲ. ವಿ ಹ್ಯಾವ್ ಬಿನ್ ಸ್ಟಾಪ್ಡ್ ಟು ಗೋ ಹೆಡ್. ಹಾಗಾಗಿ ಅದು ಅಲ್ಲಿಗೆ ನಿಂತಿದೆ. HBL ನಾನು ಕೊಡ್ತೀನಿ ನಿಮಗೆ. ಅವ್ರು HBL ಏನು ಅಪ್ಲೈ ಮಾಡಿರ್ತಾರೆ, ಹೌಸ್ ಬಿಲ್ಡಿಂಗ್ ಲೈಸೆನ್ಸ್, ಅದೇ ಹೇಳ್ತಾ ಇದ್ದೀನಲ್ಲ. HBL ಅವರು ಏನು ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅದನ್ನು ನಾನು ಒಂದು ಕಾಪಿ ಕೊಡ್ತೀನಿ, ಎಲ್ಲ ಮೆಜರ್ಮೆಂಟ್ಸ್ ಏನೇನಿದೆ ಅಂತ. ಸೊ ವಿ ಹ್ಯಾವ್ ಆ್ಯಕ್ಟೆಡ್. ನಾವು ಇಟ್ಸ್ ಅ ಓಲ್ಡ್ ಇಶ್ಯೂ, ನಾವು ಎಲ್ಲ ಆ್ಯಕ್ಟ್ ಮಾಡಿ ಆಲ್ರೆಡಿ ಒಂದು 2-3 ಮಂತ್ಸು ಆಗಿದೆ. ಡೆಮಾಲಿಷನ್ನು ಮಾಡಿಸಿದ್ದೀವಿ. ಡೆಮಾಲಿಷನ್ ಮಾಡಿದ್ಮೇಲೆ ಕೋರ್ಟಿಗೆ ಹೋಗಿದ್ದಾರೆ. ಅದೇನೇ ಇಲ್ಲಿ ಬಡವರಿಗೆ 1 ಇಂಚು ಜಾಗವನ್ನ ಬಿಡದ ಅಧಿಕಾರಿಗಳು ಹಣವಂತರು ಇಷ್ಟೆಲ್ಲ ಜಾಗವನ್ನ ಒತ್ತುವರಿ ಮಾಡಿಕೊಳ್ಳಲು ಬಿಟ್ಟಿದ್ದೇಗೆ ಅನ್ನೋ ಪ್ರಶ್ನೆ ಒಂದು ಕಡೆಯಾದ್ರೆ, ಇಷ್ಟು ದೊಡ್ಡ ಕಟ್ಟಡ ನಿರ್ಮಾಣವಾಗುವವರೆಗೂ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಿದ್ರು ಅನ್ನೋದು ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.